ನಿನಗೆ ಈಗ ಚಿಂತೆ ಏನು? ನಾನು ಯಾದವನಾದರೂ ಕೂಡ ಮಾಧವನಾದವನು ಎನ್ನುವುದು ಸೂತಜ. ಅದರ ಅರ್ಥ ಗೊತ್ತಿಲ್ಲದೆ ಕೆಲವರು ಮೊಗೇರ್ ಹೇಳ್ತಾರೆ, ಮೀಕುಲಿಗೆ ಹೇಳ್ತಾರೆ. ಅಲ್ಲ, ಅದು ಬೇರೆ. ನಿನಗೆ ವಸುಶೇಣ ಅಂತಲ್ವ ಹೆಸರು? ಹೌದಂತೆ. ಅಸಂಪತ್ತನ್ನು ತಂದವನು ಅಂತಲ್ವೇ? ಮೈ ತುಂಬಾ ಆಭರಣ ಇತ್ತು. ಗಂಗೆ ನಿನ್ನನ್ನು ಮುಳುಗಿಸಲಿಲ್ಲ ಅಂತ ಆದ್ರೆ ಅಷ್ಟು ಮಟ್ಟಿಗೆ ನೀನು ಗಾಂಗೆಯ ಹೌದೋ ಅಲ್ವೋ? ಹೌದಲ್ವ? ಅದಕ್ಕೆ ನಾನು ಹೇಳುವುದು, ಗಾಂಗೆಯನಿಗೆ ಸಂದ ಹಸ್ತಿನಾವತಿಯ ಸೇನಾಪತಿಯ ಪಟ್ಟವನ್ನ ಕೆಲವು ಕಾಲವಾದರೂ ನೀನು ಹಿಡಿದಿದ್ಯೋ? ಸ್ವಾಮಿ, ಒಂದುಂಟು, 7 ಮಕ್ಕಳನ್ನು ಮುಳುಗಿಸಿದ್ಲು. 8ನೇ ಮಗುವನ್ನು ಮುಳುಗಿಸಲಿಕ್ಕೆ ಹೋಗುವಾಗ ರಕ್ಷಿಸಿದ್ರು. ಹೌದಾ? ನಾನು 8ನೇವನೇ ಉಳಿದವನು. ನೀನು 8ನೇವನ. ಆಮೇಲೆ ಗಂಗೆ ಮುಳುಗಿಸದೇ ಇದ್ದದ್ದು ನನ್ನನ್ನು. ಗಂಗೆ ಮುಳುಗಿಸದ ಮಗು ತ್ಯಾಗವೇ ಆದರ್ಶ ಪ್ರಪಂಚಕ್ಕೆ. ಗಂಗೆ ತೇಲಿಸಿದ ಮಕ್ಕಳೆಲ್ಲವೂ ತ್ಯಾಗಿಗಳು, ವಿರಾಗಿಗಳಾಗಬೇಡುವ. ಹೌದಪ್ಪ. ಹಾಗಾಗಿ ನಾನು ಹೇಳುವುದು, ನಿನಗೆ ಕುಲ ಇಲ್ಲ, ನಾನು ಸಣ್ಣವನಾದೆ, ಉಳಿದೆಲ್ಲ ಇದ್ದೇನು ಪ್ರಯೋಜನ ಅಂತ ಕೇಳ್ತೀಯ? ನಿನ್ನ ಸಮೀಪಕ್ಕೆ ಬರ್ಲಿಕ್ಕೆ, ದೇವರ ಹತ್ರ ಕೂತುಕೊಳ್ಳಿಕ್ಕೆ, ಪೌರೋಹಿತ್ಯ ಮಾಡ್ಲಿಕ್ಕೆ, ಅರ್ಚಕತನ ಸ್ವೀಕರಿಸಲಿಕ್ಕೆ ನನಗಿಲ್ಲಲ್ಲ ಅದು ಅರ್ಹತೆ. ಅರ್ಹತೆ ಇದೆ, ನಿನಗೆ ಗೊತ್ತಿಲ್ಲಲ್ಲ ಅನ್ನೋದು ನನ್ನ ಚಿಂತೆ. ಸಂವಿಧಾನ ಹೇಳಬೇಕು, ಎಲ್ಲವೂ ಗೊತ್ತಿಲ್ಲವೇ? ಅದಕ್ಕೆ ಹೇಳಿದ್ದು, ಭಾಷೆ ಭಾವ ಬೇರೆಯಾದಾಗೆಲ್ಲ ಆತಂಕ ಇರ್ತದೆ. ಎರಡು ಒಂದೇ ಆಗುವ ಅವಕಾಶ ಸಿಕ್ಕರೆ ನನಗೆ ಅನ್ನಿಸುವುದು ಹೇಗೆ ಗೊತ್ತೋ, ಪರಶುರಾಮರು ಏನ್ ಹೇಳಿದ್ರು, ನಿನಗೆ ಮರ್ತು ಹೋಗ್ಲಿ ಅಂತ. ಮತ್ತೆ ಉಶಾಪ ಕೊಟ್ಟಾಗ ಅಶ್ವಹೃದಯ ಬಲ್ಲವನು ನಿನ್ನ ಸಾರಥಿಯಾದ್ರೆ ನಿನಗೆ ಎಲ್ಲ ನೆನಪಿಗೆ ಬರಲಿ, ವಿಜೃಂಭಿಸಲಿ ಅಂತ ಅಲ್ವೇ? ಅದು ರೋಗ ಬಂದ ಮೇಲೆ ಔಷಧ ತೆಗೆದುಕೊಂಡಾಗಲ್ಲ. ಆದರೂ ನನಗೆ ಈಗ ಈ ಯುದ್ಧದಲ್ಲಿ, ಯುದ್ಧವೇ ಆದರೆ ಯುದ್ಧದಲ್ಲಿ ನಾನು ಸಾರಥಿಯೇ ಹೊರತು ರಥಿಕನಲ್ಲ. ಹಾಗಾಗಿ ಒಂದು ಕ್ಷಣ ನೀನು ಆಲೋಚನೆ ಮಾಡಿದ್ರೆ, ನನಗೆ ಅಶ್ವಹೃದಯ ಬಲ್ಲ ಕೃಷ್ಣನೇ ಸಾರಥಿಯಾದ್ರೆ ಅಂತ ಹಾಗೆ ನಾನು ಅವಕಾಶ ಇಲ್ಲ, ಅವಕಾಶ ಇಲ್ಲ. ಇಲ್ಲ, ಯಾಕೆ? ಹರಿ ನರಗೆ ಸಾರಥಿಯ. ಹೌದಪ್ಪ, ಮೊನ್ನೆಯ ಪ್ರಸಂಗದಲ್ಲಿ ಅದು ಹೌದು. ಅದು ಕೌರವ ಬಂದಾಗ ಆದ ನಿರ್ಣಯ ಅಲ್ಲ. ಕೌರವ ಬಂದ ಮೇಲೆ ಅರ್ಜುನ ನಿನ್ನ ಹತ್ರ ಪ್ರಾರ್ಥಿಸಿ, ಕತೆ ನಮಗೂ ಸುದ್ದಿ ಮುಟ್ಟಿದೆ, ಧರ್ಮರಾಯನ ರಥಕ್ಕೆ ನೀ ಸಾರಥಿ ಅಲ್ಲ, ಯಮಳರ ರಥಕ್ಕೆ ನೀ ಸಾರಥಿ ಅಲ್ಲ, ಭೀಮನ ರಥಕ್ಕೆ ನೀ ಸಾರಥಿ ಅಲ್ಲ, ನಿನಗೆ ಬಿರುವುದೇ ಪಾರ್ಥ ಸಾರಥಿ. ಅದು ಹೌದು. ಆದರೆ ನನಗೀಗ ಅನ್ನಿಸ್ತಾ ಇದೆ, ನಾನು ಯಾಕೆ ಸೂರ್ಯನ ಮಗನಿಗೆ ಸಾರಥಿ ಆಗಬಾರದು? ದಿವಾಕರ ಸಮಯ ಮಾನ್ಯ ಪೂಜ್ಯರೇ ಅಶೋಕ್ ಭಟ್ ಮತ್ತು ದಿವಾಕರ್ ಹೆಗಡೆ ಅವರು ರಸ ಪ್ರತಿಪಾದನೆ ಮೂಲಕ ಕರ್ಣ ಭೇದನವನ್ನ ತಮ್ಮೆದುರುಗಡೆ ಇರಿಸಿದ್ದಾರೆ. ತಾವೆಲ್ಲರೂ ಕೂಡ ಮನವನ್ನ ತರಿಸಿಕೊಂಡಿದ್ದೀರಿ ಎನ್ನುವ ಆಶಯ ನಮ್ಮದು. ಹಾಗೆ ಚಂಡೆ ಚಕ್ರತಾಳದ ಅಬ್ಬರವಿಲ್ಲದೆ ಈ ಮೇಳದಲ್ಲಿ ಕೇವಲ ಭಾಗವತಿಕೆ ಮೂಲಕ ಮದ್ದಳೆಯ ಸಾಥೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸರ್ವ ಕಲಾವಿದರಿಗೆ ನೂಪುರ ಪ್ರಗತಿ ಹಾಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಹಾಗೂ ಕೊನೆಯ ಕಾರ್ಯಕ್ರಮ ಯಕ್ಷಪಾಣಿಕ ನೂಪುರ ಪ್ರವರಿಯ ನಿರ್ದೇಶಕಿಯಾಗಿರುವ ಡಾಕ್ಟರ್ ಮನೋರಮಾ BN ರವರು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಕೂಡ ಪ್ರಮಾಣ ಪತ್ರವನ್ನ ಈ ಕಾರ್ಯಕ್ರಮದ ನಂತರ ಕೊಡಲಾಗ್ತದೆ. ತಾವು ಅನಿಷ್ಟವಾದ ರಂಗಕಲೆಗಳ ಪ್ರತಿನಿಧಿ ಭರತನೃತ್ಯ ಸಮಾಹಾರದ ಏಕವ್ಯಕ್ತಿ ಪ್ರಯೋಗವಿದೆ. ಆದ್ದರಿಂದಲೇ ಇದನ್ನು ಯಕ್ಷಭಾಣಿಕ ಎಂದು ಕರೆದಿದ್ದೇನೆ. ರಂಗಭೂಮಿ ಮತ್ತು ಭರತ ನೃತ್ಯದೊಳು ಅದ್ದಿದ ಒಂದು ಸ್ವತಂತ್ರ ಚಿಂತನೆಯ ಯಕ್ಷಗಾನೀಯ ರೂಪಕ ಶೈಲಿ. ಬಾಣವೆಂಬುದು ಭರತನ ನಾಟ್ಯಶಾಸ್ತ್ರವು ಹೇಳುವ ದಶರೂಪಕಗಳಲ್ಲೂ ಒಂದು ಬಗೆ. ಭಣ್ ಧಾತುವಿನಿಂದ ಹುಟ್ಟಿದ್ದೇ ಬಾಣ. ಭಣತಿ
ಅಂದರೆ ಹೇಳುತ್ತಾನೆ ಭಣನ ಹೇಳುವಿಕೆ ಎಂಬುದಿಗೆ ಇದು ಮಾತಿಗೆ ಸಂಬಂಧಿಸಿದ್ದು, ಅಂದರೆ ವಾಚಿಕಾಭಿನಯ ಪ್ರಧಾನವಾದ ರಂಗಭೂಮಿ ಎಂಬರ್ಥವನ್ನೇ ಕೊಡುತ್ತದೆ. ಮೂಲತಃ ಇದು ಓರ್ವನೇ ನಟ ಬಂದು ಅಭಿನಯಿಸುವ ಸಂಪ್ರದಾಯವುಳ್ಳದ್ದು. ಒಂದೇ ಪಾತ್ರ ಅನೇಕ ಅವಸ್ಥೆಗಳ ಅನುಭವಕ್ಕೆ ಸಂಬಂಧಿಸಿದ್ದು, ಅಂತೆಯೇ ಬಹಳಷ್ಟು ಚಲನವಲನವನ್ನ ಉಳ್ಳದ್ದು. ಹಾಗೆಂದರೆ ಇನ್ನೊಬ್ಬರ ಮಾತನ್ನು ಕಲ್ಪಿಸಿ ಆ ಪಾತ್ರಧಾರಿ ಸಂಭಾಷಿಸುವ ಆಕಾಶ ಭಾಷಿತ ಇಲ್ಲಿನ ಪ್ರಧಾನ ಅಂಶ. ಪ್ರಾಚೀನ ರಂಗಭೂಮಿಯಲ್ಲಿ ಇದರ ಕಥಾವಸ್ತು ವಿಟಪುರುಷ, ಧೂರ್ತ, ವೇಶ್ಯಾಗ್ರಹ ಮತ್ತು ಅದರ ಸುತ್ತಮುತ್ತಲಿನ ಸಾಮಾಜಿಕ ಪರಿಸರವನ್ನು ಆಧರಿಸಿರುತ್ತಿತ್ತು. ಬಾಣ ಎಂಬ ಪದಕ್ಕೆ ಕಾ ಪ್ರತ್ಯಯ ಸೇರಿದಾಗ ಆಪ್ತ ಪರಿಚಯ ಸಂಗ್ರಹಕ್ಕೆ ಬಳಕೆಯಾಗಿ ಬಾಣಿಕ ಎಂದರೆ ಬಾಣ ರೂಪಕದ ಸಂಗ್ರಹ, ಸಂಕ್ಷಿಪ್ತ ಆತ್ಮೀಯ ರೂಪ ಎಂಬ ಆಕಾರವನ್ನು ತಾಳುತ್ತದೆ. ಇದೊಂದು ಮಾರ್ಗೀಯ ಪದ್ಧತಿಗಳು ವಿರಳವಾಗುತ್ತಾ ಉಪರೂಪಗಳ ಚಹರೆ ದಟ್ಟವಾಗುತ್ತಾ ಬಂದನಿಗೆ ಬಹುಭಾಷಾ ನಿಬದ್ಧವಾಗಿ ಅರಳಿಕೊಂಡ ಉಪರೂಪಕದ ಶೈಲಿ. ಹಾಗೆಂದೇ ನಾಟ್ಯಶಾಸ್ತ್ರದ ಪ್ರಧಾನ ವ್ಯಾಖ್ಯಾನಕಾರನಾದ ಅಭಿನವಗುಪ್ತಾಚಾರ್ಯನ ಕಾಲಕ್ಕೆ ವಾದ್ಯ ಸಂಗೀತದ ಮೇಲಾಟ, ಪ್ರಾಣಿ ಪಕ್ಷಿಗಳ ಅನ್ಯಾಪದೇಶದ ಮೂಲಕ ಧರ್ಮೋಪದೇಶ ಮಾಡುವ ಸಾಹಿತ್ಯವಿತ್ತೆನ್ನುವುದು ಅವನಿಂದಲೇ ವೇದ್ಯವಾಗುತ್ತದೆ. ಹೆಸರಾಂತ ವಿದ್ವಾಂಸ ರಾಘವನ್ ಅವರು ಬಾಣವು ಮಹಾವಿಷ್ಣುವಿನ ಅವತಾರಗಳನ್ನು ವರ್ಣಿಸುವಂಥದ್ದು ಅಂತ ಹೇಳುವುದು ಇದೇ ಕಾರಣಕ್ಕೆ. ನಂತರಕ್ಕೆ ಭೋಜರಾಜನು ಕೂಡ ಭಾರತೀಯ ವೃತ್ತಿಯ ಪಾರಮ್ಯ ವಿದ್ಯಾರ್ಥಿಯು ಇದೊಂದು ನೃತ್ಯ ಗೀತಮಯವಾದ ಕಲಾಕೃತಿ ಎಂದು ಸುಕುಮಾರ ಉದ್ಧತ ಶೈಲಿಗಳೆರಡೂ ಇದರಲ್ಲಿ ಬಳಕೆಯಾಗುತ್ತಿತ್ತೆಂದು ಹೇಳುತ್ತಾನೆ. ಬಹುದೇವತಾ ಸ್ತುತಿಪರವಾದ ಕಥಾವಸ್ತುಗಳು ಇದರಲ್ಲಿ ಇತ್ತಂತೆ. ಒಟ್ಟಿನಲ್ಲಿ ವ್ಯಾಖ್ಯಾನ ಪ್ರಯೋಗ ಗೀತ ನೃತ್ಯಮಯವಾದದ್ದು. ಇದು ಇಂದಿಗೂ ಕೂಡ ಮಧುರಾ ಪ್ರಾಂತದಲ್ಲಿ ಸಿಗುತ್ತದೆ ಎಂದು ಸಂಶೋಧಕರು ತಿಳಿಸುತ್ತಾರೆ. ಈ ಮೊದಲು ಯಕ್ಷಗಾನದಲ್ಲಿ ಅಂತೆಯೇ ಭರತ ನೃತ್ಯದಲ್ಲಿ ಬಾಣಿಕಾ ಪ್ರಯೋಗಗಳು ನಡೆದಿವೆ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ವಿಶದವಾಗಿ ನಿರೂಪಿಸುವ ರಾಮಾಯ ತುಭ್ಯಂ ನಮಃ, ಕೃಷ್ಣಾಯ ತುಭ್ಯಂ ನಮಃದಿಂದ ಮೊದಲುಗೊಂಡ ಅನೇಕ ಏಕವ್ಯಕ್ತಿ ಕಥಾ ಪ್ರಯೋಗಗಳು ಬಾಣಿಕಾವೆಂದೇ ನಾಮಕರಣಗೊಂಡಿವೆ. ಮಂಟಪದ ಏಕವ್ಯಕ್ತಿ ಯಕ್ಷಗಾನವು ಒಂದರ್ಥದಲ್ಲಿ ಬಾಣಿಕಾವೇ ಆಗಿದೆ. ಹಾಗೆಂದು ಸ್ತ್ರೀ ಭೂಮಿಕೆ ಸ್ತ್ರೀ ಪಾತ್ರವೇ ಆಗಬೇಕೆಂದೇನೋ ಕಟ್ಟುನಿಟ್ಟುಗಳು ಇಲ್ಲಿಲ್ಲ ಎನ್ನುವುದನ್ನು ತಿಳಿಸುವುದು ಸ್ವತಃ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರೇ. ಬಾಣದ ಪ್ರಾಕೃತ ಭಾಷೆಯ ಅವತರಣಿಕೆಯೇ ಬಾಣಿಕ. ಗೀತ ನೃತ್ಯಮಯವಾದ ಇದು ಬಾಣಕ್ಕೆ ಸಂವಾದಿಯಾದದ್ದು, ಹೆಚ್ಚು ಸಂಗೀತಮಯವಾದದ್ದು, ದೇಶ ಭಾಷೆಗಳು ಇರುತ್ತವೆ ಎಂದಿದ್ದಾರೆ. ಇವೆಲ್ಲವನ್ನ ಮನಗಾಣಿಸಿದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರು ಬಾಣ ಬಾಣಿಕಕ್ಕೆ ತರ್ಕ ಕರ್ಕಶವಾಗಿ ಇಷ್ಟೇ ಲಕ್ಷಣವೆಂದೇನೂ ಇಲ್ಲ, ಭಾರತೀಯ ವೃತ್ತಿಯ ಪಾರಮ್ಯವಿಲ್ಲದಿದ್ದರೂ ಈ ಬಾಣಿಕಾಗಳು ವಿನ್ಯಾಸಗೊಂಡಿವೆ ಎಂಬುದನ್ನು ತರ್ಕಿಸುತ್ತಾರೆ. ಪ್ರಯೋಗ ಮೊದಲು, ಶಾಸ್ತ್ರ ಅದನ್ನಾಧರಿಸಿ ಬೆಳೆಯುವಂಥದ್ದು. ಈ ಯಕ್ಷಭಾಣಿಕಾವು ಹಾಗೆಯೇ. ಪ್ರಕೃತ ಕಲಾವಿದೆಯ ತಂದೆ ಕೀರ್ತಿಶೇಷ ಸ್ವರ್ಗೀಯ ವೇದಮೂರ್ತಿ ವಿ.ಜಿ. ನಾರಾಯಣ ಭಟ್ಟರ ಚಿಂತನೆಯ ಮೂಸೆಯಲ್ಲಿ ಸ್ವತಂತ್ರ ಭಾವೋಜ್ವಲ ಶೈಲಿಯಾಗಿ ಎಳವೆಯಿಂದಲೂ ಮಾಡಿಕೊಂಡು ಬಂದಿದ್ದಕ್ಕೆ ಇದೀಗ ಸುಧಾರಿತ ರೂಪವನ್ನ ಇಲ್ಲಿ ನೀಡಲಾಗುತ್ತಿದೆ. ಇದು ಏಕಪಾತ್ರಾಭಿನಯದ ಮಾರ್ಗದಂತಲ್ಲ, ಬದಲಾಗಿ ಏಕವ್ಯಕ್ತಿ ಪ್ರಕಾರದಲ್ಲಿ ಕಥೆ, ಇತಿವೃತ್ತಾದಿಗಳನ್ನು ಒಳಗೊಂಡ ಸಾತ್ವತಿ, ಆರ್ಭಟಿ, ಭಾರತೀ ವೃತ್ತಿಯನ್ನು ಆಶ್ರಯಿಸಿ ಪುರುಷಾಭಿವ್ಯಕ್ತಿಯ ಮೂಲಕ ಸಾಧಿಸುವಂತೆ ಇಂದಿನ ಯಕ್ಷಭಾಣಿಕ ರೂಪುಗೊಂಡಿದೆ. ಕಲಾವಿದೆ ಸ್ತ್ರೀ, ಅಭಿವ್ಯಕ್ತಿಸುವ ಆಕಾರ ಮಾತ್ರ ಪುರುಷನದ್ದು. ಈವರೆಗಿನ ಬಾಣಿಕಾ ಪರಿಕಲ್ಪನೆಗಿಂತ ಕೊಂಚ ವಿಭಿನ್ನ. ಪ್ರಸ್ತುತಿ ಮಾಡುವ ಕಲಾವಿದೆಗೂ ಪುರುಷಾಭಿವ್ಯಕ್ತಿ ಜನ್ಮತಃ ಆಪ್ಯಾಯಮಾನವಾಗಿರುವುದರಿಂದ ಉದ್ಧತವೇ ಇಲ್ಲಿನ ಮುಖ್ಯ ಅಭಿವ್ಯಕ್ತಿ ಮಾರ್ಗ. ಹೇಗೆ ಯಕ್ಷಗಾನವೆಂಬ ಪರಿಪೂರ್ಣ ನಾಟ್ಯ ರಂಗಭೂಮಿ, ಸಾಹಿತ್ಯ ಅದರ ಹಿಮ್ಮೇಳ ಭಾರತೀಯ ಸಾಂಪ್ರದಾಯಿಕ ರಂಗಭೂಮಿಯ ಎಲ್ಲಾ ಬಗೆಯ ಶೈಲಿ ಸಾಧ್ಯತೆಗಳನ್ನು ತನ್ನೊಳಗೆ ಅರಳಿಸಿಕೊಳ್ಳಬಲ್ಲುದು ಎಂಬುದರ ಒಂದು ಪ್ರಾತಿನಿಧಿಕ ಮಾರ್ಗವಾಗಿ ಈ ವಿಚಾರ ಸಂಕಿರಣಕ್ಕೆ ಇಂಬಾಗಿ ಇಲ್ಲಿ ಕಾಣಿಸಲಾಗುತ್ತಿದೆ. ಹಾಗೆಂದು ಯಕ್ಷಗಾನ ತಾಳಮದ್ದಳೆಯಲ್ಲಿರುವಂತೆಯೋ ಅಥವಾ ಯಕ್ಷಗಾನದಲ್ಲಿರುವಂತೆಯೋ ಭಾರತೀಯ ವೃತ್ತಿಯನ್ನೇ ಆಧರಿಸಿ ಇಲ್ಲಿನ ನೃತ್ಯ ನಡೆ ವಿನ್ಯಾಸವಾಗಿಲ್ಲ. ಭರತ ನೃತ್ಯದ ಸಾಂಗತ್ಯವು ಬಾಣಿಕಾದ ಸಾಹಿತ್ಯಾನುಸಂಧಾನ ಮತ್ತು ನೃತ್ಯ ನಡೆಗಳಿಗೆ ಒದಗಿ ಬಂದಿದೆ. ನಾಟ್ಯೋಚಿತವಾದ ಹಸ್ತಾಭಿನಯ, ಚಾರಿ, ಕರ್ಣಾದಿಗಳ ಬಳಕೆಯನ್ನು ಯಥಾಸಾಧ್ಯ ಗಮನಿಸಿಕೊಂಡು ಹಿಮ್ಮೇಳವು ಚಿಮ್ಮಿಸುವ ರಸಕ್ಕೆ ಸಂವಾದಿಯಾಗಿ ಆಶುವಾಗಿಯೇ ಪ್ರಸ್ತುತಪಡಿಸಲಾಗುತ್ತಿದೆ. ಭಾವ ನಿರ್ಮಾಣಕ್ಕೆಂದು ಯಕ್ಷಗಾನದ ಹಿಮ್ಮೇಳದೊಂದಿಗೆ ಸುಶೀಲ ವಾದ್ಯದ ಸಾಂಗತ್ಯವನ್ನ ಹಾಗೆಯೇ ಹಲವು ಬಗೆಯ ವಾದ್ಯಗಳನ್ನ ಜೊತೆಯಾಗಿ ನೀಡುವ ರಿದಮ್ ಕಾರ್ಡನ್ನ ಜೊತೆಯಾಗಿಸಲಾಗಿದೆ. ಭರತ ನೃತ್ಯಾದಿಗಳದ್ದು ಲಯದ ಆಧಾರದಲ್ಲಿ ಪದಪದಗಳ ಚೆಲುವನ್ನು ಹಿಗ್ಗಿಸಿ ಪದಾರ್ಥಾಭಿನಯವು ಅರಳಿಕೊಂಡು ಸಂಚಾರಿ ಭಾವಗಳಲ್ಲಿ ವಾಕ್ಯಾರ್ಥಾಭಿನಯದಲ್ಲಿ ವಿಸ್ತರಿಸಿಕೊಳ್ಳುವ ಕ್ರಮವಾದರೆ, ಯಕ್ಷಗಾನದ್ದು ಭಾರತೀಯ ವೃತ್ತಿಯ ಆಶ್ರಯಕ್ಕೆ ಅನುಗುಣವಾಗಿ ನೃತ್ಯಗಳನ್ನು ಪದಾರ್ಥಾಭಿನಯಕ್ಕೆ ಒಗ್ಗಿಸಿ ನಾಟ್ಯೋಚಿತವಾಗಿ ಬೆಳೆಯುವ ಮಾರ್ಗ. ಭರತ ನೃತ್ಯವು ಮೂಲತಃ ಏಕಾಹಾರ್ಯವಾದರೆ ಯಕ್ಷಗಾನ ಬಹುಹಾರ್ಯವೈದುವುದು. ಇವೆರಡರ ಮೂಲಾಂಶಗಳನ್ನು ಗಮನಿಸಿಕೊಂಡೇ ಏಕಕಾಲಕ್ಕೆ ಒಂದಾಗಿ ಅನುಸಂಧಾನಿಸುವ ಪ್ರಯತ್ನವನ್ನು ಮಾಡಲಾಗುತ್ತದೆ. ಪಾತ್ರವಾದ ಸುಯೋಧನನ ಅಂತಿಮ ಜೀವನ ವೃತ್ತಾಂತ. ಇಲ್ಲಿ ನಾಯಕನೂ ಸುಯೋಧನ, ಪ್ರತಿನಾಯಕನೂ ಸುಯೋಧನ.
ವ್ಯಾಸ ಭಾರತದ ಚಿತ್ರಣದಲ್ಲಿ ಆತ ದುರ್ಯೋಧನನೇ ಹೌದು. ಆದರೆ ರನ್ನ, ಕುಮಾರವ್ಯಾಸ ಮೊದಲಾಗಿ ಭಾರತದ ಕಾವ್ಯ ಪರಂಪರೆಯಲ್ಲಿ ಅಷ್ಟೇಕೆ ಯಕ್ಷಗಾನದ ತತ್ವಾರ್ಥ ಚಿಂತನೆಗಳು, ಪಾತ್ರಬಂಧನದ ಸಾಧ್ಯತೆ ಮತ್ತು ಸ್ವಾತಂತ್ರ್ಯಗಳಿಂದಾಗಿ ಈತ ಕಾಲನ ಲೀಲೆಗೆ ವಶವರ್ತಿಯಾದ ಸುಯೋಧನನೂ ಹೌದು ಎಂಬ ಚಿತ್ರಣಕ್ಕೂ ಪಾತ್ರನಾಗಿದ್ದಾನೆ. ವ್ಯಾಸ ಭಾರತದ ರಸಪರಿಕಲ್ಪನೆಗೆ ಇದು ಅನತಿ ದೂರದ್ದು ಎನಿಸಿದರೂ ಅಪರಾಧವಲ್ಲ. ಹಾಗೆಂದು ಸುಯೋಧನನ ಪಾತ್ರ ಪೋಷಣೆ ಆ ಪಾತ್ರದ ರಸವನ್ನ ಗಮನಿಸಿಕೊಂಡಂತೆ ಕವಿ ಸಮಯಕ್ಕೂ ರಸನಿಷ್ಠತೆಗೂ ಏಕಕಾಲಕ್ಕೆ ದುಡಿಯುವುದಾದರೆ ಅದು ಚತುರ್ಪುರುಷಾರ್ಥ ಪೋಷಕವಾಗಿ ಇರುತ್ತದೆ ಎನ್ನುವುದು ಪ್ರಾಜ್ಞರನ್ನು ಗಮನಿಸಿದ ಕಲಾವಿದೆಯ ಆಶಯವೂ ಕೂಡ. ಇಲ್ಲಿ ಪ್ರಯೋಗಿಸಲಾದ ಸಾಹಿತ್ಯ ವಿಭಿನ್ನವಾದ ಯಕ್ಷಗಾನ ಪಠ್ಯ ಪ್ರಸಂಗಗಳಿಂದ ಹೆಣೆಯಲ್ಪಟ್ಟಿದ್ದೇ ಹೌದಾದರೂ ಅನಿಯೋಜ್ಯವಾದ ಪದ್ಯಗಳಾಗಿಯೇ ದೊರೆತಿರುವುದು ನಮ್ಮ ಪುಣ್ಯ. ಯಕ್ಷಭಾಣಿಕಾದ ವ್ಯಾಪ್ತಿಯನ್ನು ಗಮನಿಸಿದರೆ ಇಂದಿನ ಕಥೆ ಸಿದ್ಧ ಸುಲಭ ವಸ್ತುವೇ ಹೌದು. ಹಾಗೆಂದೇ ಸುಯೋಧನನು ಪ್ರಥಮ ಪ್ರಯೋಗವಾಗಿದ್ದಾನೆ. ಇದೇ ಹಾದಿ ಮುಂದಿನದಕ್ಕೂ ಇರುತ್ತದೆ ಎನ್ನಲಾಗದು. ವಸ್ತು, ಪಾತ್ರ, ಕಥೆಗಳ ನಿರೂಪಣೆ ದುರ್ಗಮವಾಗಿರಲೂಬಹುದು. ಯಕ್ಷಗಾನ ಪ್ರಸಂಗ ಪದ್ಯಗಳಿಗೆ ಪೋಷಕವಾಗುವಂತೆ ಕನ್ನಡ ಕಾವ್ಯಾನುಸಂಧಾನವನ್ನ ತಕ್ಕ ಮಟ್ಟಿಗೆ ಮಾಡಲಾಗಿದೆ. ಶೇಣಿ ಗೋಪಾಲಕೃಷ್ಣ ಭಟ್, ಕೆರೆಮನ ಶಂಭು ಹೆಗಡೆ, ಸೂರಿಕುಮೇರು ಗೋವಿಂದ ಭಟ್ ಮುಂತಾದ ಶಕಶ್ರೇಷ್ಠರ ಕೌರಭಾವಿ ವ್ಯಕ್ತಿಯ ಪಾತ್ರ ಚಿತ್ರಣವನ್ನು ಗಮನಿಸಿಕೊಳ್ಳಲಾಗಿದೆ. ಸಮಗ್ರವಾಗಿ ಹೇಳುವುದಾದರೆ ಆಶುಪ್ರಧಾನವಾದ ಯಕ್ಷಗಾನಕ್ಕೆ ಏಕವ್ಯಕ್ತಿ ನೃತ್ಯ ಪರಂಪರೆಯ ಭರತ ಭಾಣಿಕಾದ ಕೊರಿಯೋಗ್ರಾಫ್ ಅನ್ನ ಇಲ್ಲಿ ಮಾಡಿ ಈ ರೂಪ ಮೈದಾಳಿದೆ. ಇದು ಪ್ರಭಾವ ಪಾರಮ್ಯಗಳಿಗಿಂತ ಮಿಗಿಲಾಗಿ ಪರಸ್ಪರ ಸಾಹಚರ್ಯದಲ್ಲಿ ಕಲೆಗಳು ಗಮನಿಸಿಕೊಳ್ಳಬಹುದಾದ ಹಾದಿಯಲ್ಲಿ ಒಂದು ಕಿರು ಹೆಜ್ಜೆಯಷ್ಟೇ. ಸಾಹಿತ್ಯಾನುಸಂಧಾನ, ಯಕ್ಷಗಾನ ಪ್ರಸಂಗಗಳು, ಗದಾಯುದ್ಧ, ರಕ್ತರಾತ್ರಿ, ದುರ್ಯೋಧನ ವಧೆ, ಶ್ರೀಕೃಷ್ಣ ಸಂಧಾನ ಹಾಗೂ ರನ್ನನ ಗದಾಯುದ್ಧ, ಕುಮಾರವ್ಯಾಸ ಭಾರತ, ಜೈಮಿನಿ ಮಹಾಭಾರತ, ಎಸ್.ಎಲ್. ಭೈರಪ್ಪರ ಪರ್ವ, ವ್ಯಾಸ ಭಾರತ, ಯುದ್ಧ ಭಾರತ ಮತ್ತು ವಚನ ಭಾರತ ಆಂಶಿಕವಾಗಿ. ರಂಗ ಪ್ರಸ್ತುತಿ ಮತ್ತು ಅಧ್ಯಯನ ಡಾಕ್ಟರ್ ಮನೋರಮಾ BN. ಯಕ್ಷಭಾಣಿಕಾದ ಮೂಲ ಪರಿಕಲ್ಪನೆ ಕೀರ್ತಿಶೇಷ BG ನಾರಾಯಣ ಭಟ್ ಅವರ ಭಾವಚಿತ್ರವನ್ನ ಅಲ್ಲೇ ನೆನಪಿಗೆಂದು ನಾವು ಇಡಲಾಗಿದೆ. ಅಂಜಲಿಬದ್ಧವಾಗಿ ಪ್ರಾರ್ಥಿಸುತ್ತಿದ್ದೇನೆ. ಪಠ್ಯ ಸಾಹಿತ್ಯ ಮತ್ತು ಹಿಮ್ಮೇಳ ನಿರ್ದೇಶನ ಗುರುಗಳಾದಂತಹ ಉಜಿರೆ ಅಶೋಕ ಭಟ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಲಹೆ ಮತ್ತು ಶಾಸ್ತ್ರ ಪೋಷಣೆ ಶತಾವಧಾನಿ ಡಾಕ್ಟರ್ R. ಗಣೇಶ್ ಅವರದ್ದು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ಸ್ಮರಿಸ್ತಾ ಇದ್ದೇನೆ. ಭರತ ನೃತ್ಯ ಮತ್ತು ರಂಗಭೂಮಿ ಸಹಕಾರ ವಿದ್ವಾನ್ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಮತ್ತು ಡಾಕ್ಟರ್ ಶೋಭಾ ಅವರದ್ದು. ಪ್ರಸಾದನ ಮತ್ತು ವೇಷಭೂಷಣದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ರಾಮಕೃಷ್ಣ ಕನ್ನರ್ಪಾಡಿ ಅವರದ್ದು. ಹಿಮ್ಮೇಳ ಕಾವ್ಯಶ್ರೀ ಅಜೇರು ಭಾಗವತಿಕೆಯಲ್ಲಿ, ವಿದ್ವಾನ್ HS ವೇಣುಗೋಪಾಲ್ ಅವರು ಕೊಳಲಿನಲ್ಲಿ, ಕೃಷ್ಣ ಪ್ರಕಾಶ ಉಳಿಯತ್ತಾಯ ಮೃದಂಗ ಅಥವಾ ಮದ್ದಳೆಯಲ್ಲಿ ಮತ್ತು ವಿದ್ವಾನ್ ಪ್ರಸನ್ನ ಕುಮಾರ್ ಅವರು ಮೃದಂಗ ಬ್ಯಾಂಡ್ನಲ್ಲಿ. ಎಲ್ಲರಿಗೂ ಯಕ್ಷಭಾಣಿಕಕ್ಕೆ ಮತ್ತೊಮ್ಮೆ ಸ್ವಾಗತ.
ಕ್ಷತ್ರಿಯ ಕುಲೋಚಿತವಾದಂತಹ ಎಲ್ಲ ಋಣಗಳನ್ನು ತೀರಿಸಲಾಗಿದೆ. ಹಾಗಾದರೆ ಸಾಧಿಸಬೇಕಾದ್ದು ಏನನ್ನ? ಹಾಸಿಗೆಯಲ್ಲಿ ಮಲಗಿ, ರೋಗಗಳಲ್ಲಿ ನರಳಿ, ಮಲಪುರೀಶಗಳಲ್ಲಿ ಹೊರಳಿ, ದೀನನಾಗಿ ವಿಲಪಿಸುತ್ತಾ ಮೃತ್ಯುವನ್ನು ಬಾ ಎಂದು ಕರೆಯುತ್ತಾ ಬಂದರೆ ಬರಬೇಕು ವೀರ ಮರಣ. ರಣರಂಗದ ಶರದಯನವೇ ಕ್ಷತ್ರಿಯನಿಗೆ ವಿರೋಚಿತವಾದಂತಹ ಸದ್ಗತಿ. ಅದುವೇ ರತಿ. ಪಡೆದರೆ ಆ ರತಿಯನ್ನ ಪಡೆಯಬೇಕು, ಮೆಚ್ಚಿ ಆರಂಭಿಸಬೇಕು. ನನ್ನವರೆಲ್ಲ ಪಡೆದರಲ್ಲ, ಹಾಗೆ ರಣವೀಳ್ಯವನ್ನ ಕೊಟ್ಟವನು ನಾನು. ಈಗ ರಣದುರಂತವನ್ನು ಕಾಣುತ್ತಿರುವವನು. ಮುಂದೆ ಉತ್ತರಿಸಬೇಕಾದವನು ನಾನೇ. ಹಾಗಿದ್ದರೆ ದಾಯಾದಿಗಳಾದಂತಹ ಪಾಂಡವರನ್ನ ಪ್ರಬಲ ಪ್ರತಿಸ್ಪರ್ಧಿಗಳನ್ನಾಗಿ ಆರಿಸಿದ್ದೇನೆ. ನನ್ನ ಭಯವಿಲ್ಲದಿರುತ್ತಿದ್ದರೆ ಆ ಇವರಲ್ಲಿ ಒಗ್ಗಟ್ಟು ಇರುತ್ತಿದ್ದೇನೋ? ದ್ರೌಪದಿ ಐವರಿಗೆ ಬಡದಿ. ಆ ಭಯವೂ ಕೂಡ, ಆ ಕೃತ್ಯಕ್ಕೂ ಕೂಡ ನನ್ನ ಭಯವೇ ಕಾರಣ ಅಂತಾದ್ರೆ ಆ ವಿದ್ವೇಷಕ್ಕೂ ನನ್ನಲ್ಲಿ ಹೆಮ್ಮೆ ಇದೆ. ಆದರೆ ಯಾದವರಾದ ಕೃಷ್ಣ ಪಾಂಡವರ ಜೀವನ ರಂಗವನ್ನು ಪ್ರವೇಶಿಸಿ ಕೃಷ್ಣಸ್ತು ಭಗವಾನ್ ಸ್ವಯಂ, ಭಗವಾನ್ ವಾಸುದೇವ ಎಂದು ಕೆಲವರಾದರೂ ನಂಬುವ, ಅಘಟಿತ ಘಟನಾಪಟು ಎಂದು ಸ್ತೋತ್ರ ಮಾಡುವ ಕೃಷ್ಣನಿಗೆ ಭಕ್ತಿಯಿಂದ ಕೈ ಮುಗಿಯದೆ ಕಟ್ಟಿ ಹಾಕಿಸಿ ಒಂದೆರಡು ಘಳಿಗೆಗಾದರೂ ನನ್ನ ರಾಜಕೀಯ ಸೂತ್ರದಲ್ಲಿ ಕುಣಿಸಿಕೊಂಡ ಅದಕ್ಕಾಗಿಯೇ ಆ ಕೃಷ್ಣನು ಪೋಷಿಸುವವರನ್ನ ವಿರೋಧಿಸಿ ಹೋರಾಡಲು ಅಷ್ಟು ಛಲ. ಭೀಮ ನಗಣ್ಯ. ನುಡಿಯಲ್ಲಿ ನಡೆಯಲ್ಲಿ ಕೃಷ್ಣನನ್ನೇ ಪ್ರತಿಸ್ಪರ್ಧಿಯಾಗಿ ಪಡೆದದ್ದು ನನ್ನ ಜೀವ ಅಂತಾದ್ರೆ ಭೀಮ ನಗಣ್ಯ. Mira,
ಛೇ! ಮರುತ ಸಂಭವನ ಭರ್ಸನೆಯ ಮಾತುಗಳು. ಶಿವನೇ, ಚಂದ್ರನಿಗೆ ಕ್ಷಯರೋಗಿಯಾಗುವುದೆಂಬ ಶಾಪ ಉಂಟಂತೆ. ಹಾಗೆ ಮತ್ತೊಂದು ಪಕ್ಷದಲ್ಲಿ ಸಿಯಾಗು ಎನ್ನುವ ಅನುಗ್ರಹವು ನಮ್ಮ ವಂಶದ ಮೂಲ ಪುರುಷ ಆ ಚಂದ್ರ ಅಂತಾದರೆ ನಮ್ಮ ಬದುಕಿನ ಸಿಂಹಾವಲೋಕನವನ್ನು ಕಂಡಾಗ ಬಹುಶಃ ಈಗ ಕೃಷ್ಣ ಪಕ್ಷ ಇರಬೇಕು. ಕೃಷ್ಣ ಪಕ್ಷ, ಕೃಷ್ಣ ಪಕ್ಷ ಸಾಗಿ ಬಂದ ಸಿಂಹಾವಲೋಕನವನ್ನು ಮಾಡಿ ಹೇಗೆ
ನಿರಂತರವಾಗಿ ತಮ್ಮನ್ನ ಒಳ್ಳೆಯತನದೊಂದಿಗೆ ಉದ್ಘಾಟಿಸಿಕೊಳ್ಳುವಂತಹ ಪ್ರಯತ್ನ ನಡೆದಿರುವುದು ನನ್ನ ವಿರೋಧಿ ಪಕ್ಷದಿಂದಲೇ. ಇರಲಿ, ಪ್ರತಿನಾಯಕನಿಲ್ಲದಂತಹ ನಾಯಕನು ನಾಯಕ ಹೇಗಾದನು? ಕೆಲವರು ಹೇಳುತ್ತಾರೆ 5 ಗ್ರಾಮವನ್ನಾದರೂ ಕೊಡಲಿಕ್ಕೆ ಒಪ್ಪಿದ್ರೆ ಅಂತ. 5 ಅಲ್ಲ 10 ಕೊಡಬಹುದು. ನನ್ನ ಚಕ್ರವರ್ತಿತ್ವವನ್ನು ಅನುಮೋದಿಸಿದ್ದಾರೆ. ನನಗೆ ಪಟ್ಟ ಕಟ್ಟಲು ಯಾರೂ ಸಿದ್ಧರಿರಲಿಲ್ಲ. ಹಾಗಂತ ಅಡಿಯಾಳಾಗಿ ಬದುಕುವುದು ನನಗೆ ಬೇಕಿರಲಿಲ್ಲ. ಪಟ್ಟವಿಲ್ಲದೆ ಆಳಿದೆ. ಅಧಿಕಾರದಿಂದ ಏನೆಲ್ಲ ಆಳಬಹುದೆಂದು ತೋರಿಸಿಕೊಟ್ಟ ನಾನು ಆಡಂಬಿಸಿದ್ದ ದೊರೆ. ಸಿಂಹಾಸನದ ಲೋಕ ದುರ್ಯೋಧನನಿಗೆ. ಹಾಗಂತಾಗಿದ್ರೆ ಪಾಂಡವಿನ ಹೆಂಡತಿಯರು ಕ್ಷೇತ್ರಜ ಸಂತಾನವಾಗಿ 5 ಮಕ್ಕಳನ್ನೇಕೆ ಹಡೆಯುತ್ತಿದ್ದರು? ಇಂದ್ರಪ್ರಸ್ಥದಲ್ಲಿ ಅಶನಾರ್ಥಿಗಳಾಗಿದ್ದರು. ದೇಶ ರಾಜಸೂಯಾದಂತಹ ಮಹತ್ಕಾರ್ಯವನ್ನು ಮಾಡುವ ಮಟ್ಟಕ್ಕೆ ಬೆಳೆದು ಮೆರೀತಾರೆ ಅಂತ ಆದ್ರೆ ಸಂಧಿ ಮಾಡಿಕೊಂಡರೆ ಹಂಗು ತಪ್ಪಿದ್ದಲ್ಲ. ಸೋತರ ಸಮವಾಗಿ ಬದುಕುವುದಾದ್ರೆ ಬದುಕಿ ಮಾಡೋದೇನು? ನನಗೆ ಬುದ್ಧಿವಾದ ಹೇಳಿದವರು ಯಾರು ರಾಜ್ಯ ಆಳಿದವರಲ್ಲ. ಭೀಷ್ಮ ಪಿತಾಮಹರಿಗೂ ನನ್ನಂತೆ ಪಂಚಾಹ್ವಾನ ಇರಲಿಲ್ಲ. ಸುಯೋಧನ ಲೋಭಿ, ಅಹಂಕಾರಿ. ಛೆ ಛೆ ಯಾರ
ಸಾರಿದ್ರಲ್ಲ, ದೇವರುಣ, ಪಿತೃಋಣ, ಋಷಿ ಋಣ, ಕೊನೆಗೆ ಈ ರಾಜಋಣವನ್ನು ತೀರಿಸಿ ಹೋದ್ರಲ್ಲ. ಪಟ್ಟಾಭಿಷೇಕಕ್ಕೆ ಮಂತ್ರಾಕ್ಷತೆ ಹಾಕಿಸಿಕೊಳ್ಳಲಿಕ್ಕಾಗುವುದಿಲ್ಲವಲ್ಲ ಈ ಶ್ರೀಮತಿ. ಅದು ನಿಮ್ಮ ಕೈ. ನಿನ್ನಂತಹ ಮಕ್ಕಳು ನನಗೆ ಹೊಂದಿಲಿಲ್ವಂತ. ಅರ್ಜುನ, ನೀನು ಧನ್ಯ ಧನ್ಯ. ನಿನ್ನ ಈ ಬರಳಿಸಿದ ಮುಖಮಂಡಲದಲ್ಲಿಯೂ ಅದೆಂತಹ ರಣಕಾವ್ಯ ಶೃಂಗ, ವೀರರಸ ವೀರರಸ. ಅಬ್ಬಾ, ವ್ಯೂಹವನ್ನು ಭೇದಿಸಿ ಹೊರಗೆ. ಕ್ಷಣ ಕಾಯವ ನೋಡಿ
ಪತಿಯು ಹೆತ್ತುಳಿದ ಕರ್ಮಪತ್ರ ಲಕ್ಷಣ ಕುರುಕುಲದ ಯುವರಾಜ ಲಕ್ಷಣ ಕುಮಾರ ಎಂದು ಕೇಳಿಸಿಕೊಳ್ಳುವ ಕನಸಿನಲ್ಲಿದ್ದ ಗೊತ್ತು. ಈ ಇದರ ಫಲಕ್ಕೆ ರಕ್ತದರ್ಪಣವನ್ನು ಕೊಟ್ಟಿಯ ಯಾರ ಹೆಗಲ ಮೇಲೆ ನನ್ನ ಹೆಣ ಹೋಗಬೇಕಿತ್ತು ಮಗು ಲಕ್ಷಣ. ಇದು ಕಣ್ಣೀರಿನ ವಿನೋದಕವಲ್ಲದೆ ಬೇರೇನು ಉಳಿದಿಲ್ಲ ಮಗು. ಗಾಂಧಾರಿ ಮಾತೆಯ ಬಸರಿನಿಂದ ಬಂದು ನಾನುಂಡ ಸ್ತನ್ಯವನ್ನು ನೀನೂ ಒಟ್ಟು ದೇಹವನ್ನು ಅನುಸರಿಸುವ ನೆರಳಿನಂತೆ ಇದ್ದ ನೀನು ಇಂದು ನನ್ನನ್ನು ಒಬ್ಬಂಟಿ ಮಾಡಿ ಮುಂದೆ ಮುಂದೆ ನಿನ್ನನ್ನು ಅನುಸರಿಸುವಂತೆ ಮಾಡಿದ ದುಶ್ಯಾಸನ ದುಶ್ಯಾಸನ ದುಶ್ಯಾಸನ. ಕೆಲವರು ಹೇಳ್ತಾರೆ ನಿನ್ನ ರಕ್ತವನ್ನ ಬಸಿದು ಕುಡಿತೆಯಾಗಿ ಕುಡಿತೇನೆ ಅಂತ. ಹಾಗೆ ಮಾಡಿ ತೋರಿಸುವವರು ನನ್ನ ಕುಟುಂಬದೊಳಗೆ ಇದ್ದಾರಲ್ಲ. ಎಷ್ಟಾದರೂ ರಕ್ಕಸಿಯ ಕಣ್ಣಿನಲ್ಲವೇ ಏನು ಆ ರುದ್ರ ಭೀಮನ ಆಟೋಪವನ್ನ ಎಣಿಸಿದರೆ ದೈವತ್ವವೇ ಅಲ್ಲ ವೈಶಾಖಿಕ ಆಹುರಿಯ. ¡Vamos!
ಷಡ್ರಸ ಭೂತಕರ್ಣನ ಕೂಳೆ, ವಿನೋದ ವಿಹಾರ ಕರ್ಣನ ಕೂಳೆ, ಕರ್ಣ ಕುರುಪತಿ ಮುಂದೆ ಬಾಬು, ಕರ್ಣ ಕುರುಪತಿ ಮುಂದೆ ಜೀವ. ಕರ್ಣ, ಯಾವ ಭೂಮಿಯನ್ನ ನನ್ನ ಆತ್ಮ ಸಮಾನ, ನನ್ನ ಸ್ವರ್ಥ ಎಂದು ಪ್ರೀತಿಸಿದ್ದೆನೋ ಅದೇ ಭೂಮಿ ನಿನ್ನ ರಥದ ಕಾಲುಗಳನ್ನು ಕಚ್ಚಿ ಹಿಡಿದವಾಗಲೇ ಬೇರೆಯವರಿಗಾಗಿ ಸಾಯುವುದು ಸುಲಭ, ನಮಗಾಗಿ ಸಾಯುವುದು ಬಹಳ ಕಷ್ಟ. ಇವರೆಲ್ಲ ನನಗಾಗಿ ಸತ್ತರು. ನಾನು ಯಾವ ಬಲವನ್ನು ಮುಂದಿಟ್ಟುಕೊಂಡು, ಯಾವ ಕೇಂದ್ರಕ್ಕೆ ಅಧೀನವಾಗಿ ಈ ಸಕಲ ಬಲಗಳು ದುಡಿದು ನಿರ್ಮೂಲವಾದನು, ಈ ಕೇಂದ್ರ ಸುಯೋಧನ ದುರ್ಬಲವಾಗುವುದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನಗಾಗಿ ಪ್ರಾಣಾರ್ಪಣೆ ಮಾಡಿದವರಿಗಾಗಿ ಯುದ್ಧ ವಿರಾಮ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ಕೌರವನ ಪೂರ್ಣ ವಿರಾಮ ಆಗುವವರೆಗೂ ಸಂಧರೆಲ್ಲರೂ ಉಳಿದ ಒಬ್ಬನೇ ಮಂದಭಾಗ್ಯರು ನಾವು ಅಂತ ಯೋಧನ ಎಲ್ಲದಕ್ಕೂ ಕಾರಣಾಂತ ಮಾಡಿದೆವು. ಶಿವನೇ ಶಿವನೇ ಯುದ್ಧ ಎಲ್ಲರಿಗೂ ಬೇಕಿತ್ತು, ಆದರೆ ಅದು ನನ್ನ ಸುತ್ತ ಸಂಘಟಿತವಾಯಿತು ಅಷ್ಟೇ. ಸಂಜಯ ಏನು ಮಾಡಿದ್ರು ಹಿಂದೆ ಬಂದಿರ್ತದೆ.
ಕಾರ್ಯ ವ್ಯಕ್ತವಾಗಲು ಕಾರಣ ಕಾಣದೆ ಹೋದಾಗ ಅದನ್ನೇಲ್ವೇ ಅದೃಷ್ಟ, ವಿಧಿ ಅನ್ನುವುದು. ಇದು ವಿಧಿ. ಸಂಜಯ, ಸಂಜಯ, ನಿನ್ನ ಈ ಮಾಂಸಾಕ್ಷಿ ಎಂದಲ್ಲ, ವ್ಯಾಸ ಪ್ರಬಂಧವಾದಂತಹ ದಿವ್ಯ ದೃಷ್ಟಿಯಿಂದ ನೋಡು. ನಳಿನ ಬಾಂಧವ ಸುತಾದ ಕರ್ಣನಿಗೆ
ನನ್ನ ಪಿತೃಮಹಾಶಯರಿಗೆ ಧೈರ್ಯದ ಮಾತುಗಳನ್ನು ಹೇಳು. ಮರಳಿ ಬರುವುದಾದರೆ ಅಭಿಷೇಕಕ್ಕೆ ಸಿದ್ಧವಾದಂತಹ ಮುಹೂರ್ತದಲ್ಲಿ ಎಂದು ತಿಳಿಸು. ನನ್ನ ಪ್ರಿಯ ಪತ್ನಿಯಾದ ಭಾನುಮತಿಗೆ ಜಯಲಕ್ಷ್ಮಿ ಎಂಬ ಸವತೆಯನ್ನು ತರುತ್ತೇನೆಂದು ತಿಳಿಸು. ಅರಮನೆಯ ಜನರಿಗೆ, ಪುರ ಜನರಿಗೆ ನನ್ನ ಮನದಿಂಗಿತವನ್ನ ಹೋಗು ಹೋಗು. ಯೋಗ ಉಂಟು ಅಂತಾದ್ರೆ ನೀನು ಹೇಳಿದೆಯಲ್ಲ, ಕೊಡವಿ ಪಾಲಕ ಭಾಗ್ಯದಾಯಕ, ಹಾಗೆ ಬರ್ತೇನೆ. ಹೋಗು ಹೋಗು. ಹಾಗಾದ್ರೆ ಮುಂದೇನು ಮುಂದೇನು? ಇದೊಂದು ದಿನ ಬದುಕಿದೆ. ವೈಶಂಪಾಯನ ಸರೋವರ ಜಲಸ್ತಂಭನ ವಿದ್ಯೆ. ಆದರೆ ಪನ್ನಗ ಕೇತನನ ಹೆಜ್ಜೆ ಏನು ಅಂತ ಪನ್ನಗ ಶಯನಿಗಲ್ಲದೆ ಬಡಪಾಂಡವರಿಗೆಲ್ಲ ತಿಳಿದಿತ್ತು. ಚಿಂತಿಲ್ಲ ಚಿಂತಿಲ್ಲ. ತನ್ನ ಜೀವನ ದುರಂತದ ತಳವನ್ನು ತಲುಪುತ್ತಿದೆ ಎಂಬುದನ್ನ ತಾನೇ ವೀರಾಗ್ರಣಿ ಎಂದು ಘೋಷಿಸಿಕೊಂಡಂತಹ ಸುಯೋಧನ ವೈಶಂಪಾಯನ ಸರೋವರದ ತಳದ ಅಡಿಯತ್ತ ಸಾಗಿದ. ಇದೊಂದು ಮುಖವಾದರೆ ಆತನನ್ನು ಅರಸಿ ಹೊರಟಿರುವಂತಹ ಅಶ್ವತ್ಥಾಮಾದಿಗಳು ಇನ್ನೊಂದೆಡೆಯಿಂದ. ಇದು ಕಥಾಗತಿಯ ಇನ್ನೊಂದು ಮುಖ. ವೈರಿಯ ಜಾಡು ಹಿಡಿದು ಅಂತ್ಯಶೇಷವೂ ಇಲ್ಲದಂತೆ ಮುಗಿಸುವ ಪಾಂಡವಾದಿಗಳು ಮತ್ತೊಂದು ಕಡೆಯಲ್ಲಿ. ಅಶ್ವತ್ಥಾಮಾದಿಗಳನ್ನು ಸುಯೋಧನ ಸಂತೈಸಿದ, ಬೀಳುಕೊಟ್ಟ. ಸಂದೇಹವನ್ನೇ ಬೆಂಬತ್ತಿದ ಬೇಹಿನ ಚರರು ಸುದ್ದಿಯನ್ನು ಕೃಷ್ಣನಿಗೂ ಪಾಂಡವರಿಗೂ ತಲುಪಿಸುತ್ತಾರೆ. ಕೃಷ್ಣನು ಪಾಂಡವನೊಂದಿಗೆ ವೈಶಂಪಾಯನದ ತಟವನ್ನು ಸೇರುತ್ತಾನೆ. ವಿರೋಧಿಯನ್ನು ಕೆಣಕದೆ ಮುಂದಿನ ಯುದ್ಧದ ಸನ್ನಾಹ ಹೇಗೆ ಎಂಬುದನ್ನು ಮನಗಂಡ ಕೃಷ್ಣ ಧರ್ಮರಾಯ, ನಕುಲ, ಸಹದೇವ, ಅರ್ಜುನರಿಗೆ ಸುಯೋಧನನನ್ನು ಬೈದು ಅಂಗಿಸಿ ಕರೆಯಲು ಸೂಚಿಸುತ್ತಾನೆ. ಉರಗ ಪತಾಕನ ಅಚಲ ನಿರ್ಧಾರವನ್ನು ಒಂದಿನಿತು ಅಲುಗಾಡಿಸುವುದು ಈ ನಾಲ್ವರಿಗೂ ಸಾಧ್ಯವಾಗಲಿಲ್ಲ. ಕೃಷ್ಣನ ಸೂಚನೆಯಂತೆ ಸುಯೋಧನನ ಆಜನ್ಮ ವೈರಿ
ಮರುತ ಸಂಭವ ಗರ್ಜಿಸುತ್ತಾನೆ, ಮೂದಲಿಸುತ್ತಾನೆ, ಅಭಿಮಾನವನ್ನು ಕೆಣಕುತ್ತಾನೆ. ಪಟ್ಟದರಸಿಯ ಸುಲಿದ ಛಲ ಎಲ್ಲಿ? ಹಗೆಗಳ ಹರುವದಲ್ಲಿ ಹೊಗಿಸಿದೆ ನೆನಿಪ ಸುಮ್ಮನ ಎಲ್ಲಿ? ಭೀಮನೆನೆ ಭುಗಿಲೆಂಬ ರೋಷದ ತಾಮಸವ ಬೀಳ್ಪಟ್ಟೆಯ ಪಾಂಡವ ತಿಮಿರ ರವಿ ಎಂಬ ಬಿರುದು ನಿರ್ನಾಮವಾಯಿತೆ.
ಧರ್ಮರಾಜನ ಭೀಮ ಬಿದ್ದ ಚಂದವನ್ನೊಮ್ಮೆ ನೋಡಿ, ಚಂದವನ್ನೊಮ್ಮೆ ನೋಡಿ. ಬದುಕಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಇವನ್ನೆಲ್ಲ ಕರೆದು ಹೇಳಬೇಕಾದದ್ದು. ಧರ್ಮರಾಜ ಇವರು ಉಸಿರಾಡುವ ಗಿಡಗಳು, ಇವರನ್ನೆಲ್ಲ ಕರೆದು ಹೇಳಬೇಕಾದದ್ದು. ಮಮ ಪ್ರಾಣ ಹಿ ಪಾಂಡವ ಎಂದವನು ಅವನಲ್ಲವೇ? ನನ್ನ ಮನೆಯ ಗಂಗೋದಕ ಅವನಿಗೆ ಆಗಲಿಲ್ಲ, ನನ್ನ ಸಹಪಂಕ್ತಿ ಅವನಿಗೆ ಹಿಡಿಸಲಿಲ್ಲ. ಆದರೆ ನಾನು ಕೈ ಎತ್ತಿ ಕೊಟ್ಟ ಗುಣವೀಳ್ಯವನ್ನು ಎರಡೂ ಕೈಯಿಂದ ಚಾಚಿ ಸ್ವೀಕರಿಸಿದ್ದಾರೆಂದರೆ ಅಲ್ಲವೇ ನನ್ನ ಮೇಲ್ಪಂಕ್ತಿ. ಕೃಷ್ಣ
ಪ್ರತಿಜ್ಞಾಬದ್ಧನಾದಿಯಲ್ಲ, ಅದು ದಾಖಲೆ ಹೌದಾದ್ರೆ ಇದ್ದ ಭೀಮನನ್ನ ಎಬ್ಬಿಸು. ಕಿರೀಟವನ್ನು ಗೆದ್ದು ಕೆಳಗಿಳಿಸಿದೆ. ಆದರೆ ಆ ಭೀಮ ಕಿರೀಟವನ್ನು ಹೊತ್ತು ತಲೆಯನ್ನೇ ಒತ್ತನಲ್ಲ. ಅಮ್ಮ ಅಂಧಾರದೇವಿ, ನಿನ್ನ ದೃಷ್ಟಿಯ ವರವನ್ನ ಮೈತ್ರೇಯರ ಶಾಪ ಹೋಗಿದ್ದಲ್ಲ ತಾಯಿ. ಆ ಶಾಪವನ್ನ ಪೂರ್ಣಗೊಳಿಸುವಂತೆ ಸನ್ನೆ ಮಾಡಿಕೊಟ್ಟದಲ್ಲ ಕೃಷ್ಣ. ಅಶ್ವತ್ಥಾಮರೇ, ಬಂದಿರಾ? ನಿಮಗೆ ಹಸ್ತಿನಾವತಿಯ ಅಂದದ ಋಣ ಉಂಟು ಆದ್ರೆ ಪಾಂಡವ ಪಂಚಕರ ತಲೆಯಿಂದ ತಲೆಯ ನೋಡೆಂದು ಗುರುಪಗೆ ತೋರೆನು.
ಕೃಷ್ಣ. ಆದರೆ ಏನಾಯ್ತು? ಕಲಹದಲ್ಲಿ ನಿನ್ನಡೆಯೊಳೆನ್ನಯ ತಲೆಯ ನೈದು ಸಮರ್ಪಿಸುವೆನಿದ. ಕಳಕೆ ದಿನವೇ, ಕಳಕೆ. ಅಳುಕೆ ಅಳುಕೆ. ಕೃಷ್ಣ, ಒಂದು ಧ್ಯೇಯಕ್ಕಾಗಿಯೇ ಕಾದಿ ಕಣ್ಮುಚ್ಚುತ್ತೆ. ನನಗೆ ನನಗೆ ಮರಣವೇ ಮಹಾನವಮಿ. ಆ ಛಲಕ್ಕೆ ಶುಭ